ಅಣ್ಣಾಜಿ ಎಂತ ಸೈಕ್ ಮ್ಯಾಚ್ ಗುರು ನೆನ್ನೆದು. ನಿಜವಾಗ್ಲೂ ನೋಡ್ತಾ ಕೂತ್ರೆ ಆ ಕಡೆ ಅಲ್ಲಾಡಕ್ಕೆ ಮನ್ಸು ಬರ್ತಾ ಇಲ್ಲ. ಈ ಬ್ಯಾಟ್ ಎತ್ತಿದ್ರೆ 4-6, ಬ್ಯಾಟ್ ಎತ್ತಿದ್ರೆ 4-6. ನಿನ್ನೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಬೆಂಕಿ ಬಿರುಗಾಳಿ ಒಟ್ಟಿಗೆ ಸೇರ್ದಂಗೆ ಆಗ್ಬಿಟ್ಟಿತ್ತು. ಏನ್ ಗುರು, ತಿಲಕ್ ವರ್ಮನ್ ಬ್ಯಾಟಿಂಗು, ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗು, ಸಂಜು ಸ್ಯಾಮ್ಸನ್ ಬ್ಯಾಟಿಂಗು, ಅಭಿಷೇಕ್ ಶರ್ಮನ್ ಬ್ಯಾಟಿಂಗ್ ಎಲ್ಲ ಕೂಡ ಬೌಂಡ್ರಿಲೇ ಬಾಲ್ಸ್ ಅನ್ನ ಕೂರಿಸ್ಬಿಟ್ಟಿದ್ದಾರೆ. ಸೊ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಫಸ್ಟ್ ಬ್ಯಾಟಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದ್ರೆ ನಿಜವಾಗ್ಲೂ ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಕೂಡ ಆಗುತ್ತೆ ಅಂತ. ಸೊ ಹಂಗೆ ಹೇಳ್ದಂಗೆ ಆಯ್ತು. 231 ರನ್ ಅನ್ನ ಹೊಡೆದಿರೋದು ಗುರು. ಬರೋಬ್ಬರಿ 231 ರನ್ ಅಂದ್ರೆ ಸಾಮಾನ್ಯದ ಮಾತಲ್ಲ. ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಿರೋದು ತಿಲಕ್ ವರ್ಮಾ ಮತ್ತೆ ಹಾರ್ದಿಕ್ ಪಾಂಡ್ಯ. ನಾನು ನಿಮಗೆ ಹೇಳಿದ್ದೆ, ತಿಲಕ್ ವರ್ಮಾ ಕೂಡ ಪಕ್ಕ ಈ ಒಂದು ಮ್ಯಾಚ್ ಅಲ್ಲಿ ಕೊಡ್ತಾರೆ. ಈ ಒಂದು ಮ್ಯಾಚ್ ಅನ್ನ ಮಿಸ್ ಮಾಡಬೇಡಿ, ಮ್ಯಾಚ್ ಅನ್ನ ನೋಡಿ ಅಂತ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅದನ್ನ ಅಪ್ಡೇಟ್ ಕೂಡ ಮಾಡಿದ್ದೆ. ಎಷ್ಟು ಜನ ಮ್ಯಾಚ್ ನೋಡಿದ್ರೆ ಬಿಟ್ರೋ ಗೊತ್ತಿಲ್ಲ, ಮಿಸ್ ಮಾಡ್ಕೊಂಡ್ರಿ ಅಂದ್ರೆ ತುಂಬಾ ಲಾಸ್ ಮಾಡ್ಕೊಂಡಿದ್ರ. ಹೈಲೈಟ್ಸ್ ನೋಡಿದ್ರೇನೋ ಗೊತ್ತಾಗಲ್ಲ ಗುರು, ಅದ್ರಲ್ಲಿ ನಿಮಗೆ ಜಸ್ಟ್ 4-6 ಬೌಂಡ್ರಿ ವಿಕೆಟ್ ತೆಗೆದು ಅಷ್ಟೇ ತೋರಿಸ್ತಾರೆ. ಮ್ಯಾಚ್ ನ ನೋಡ್ಬೇಕಿತ್ತು, ಸಖತ್ತಾಗಿರೋದು. ಸೊ ಇದನ್ನ ಇವತ್ತಿನ ವಿಡಿಯೋದಲ್ಲಿ ಅನಲೈಸ್ ಮಾಡೋಣ. ವಿಡಿಯೋನ ಲಾಸ್ಟ್ ತನಕ ನೋಡಿ. ವಿಡಿಯೋಗಿನ ಲೈಕ್ ಮಾಡಿಲ್ಲ ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ. ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು. ಬೇಗ ಸಬ್ಸ್ಕ್ರೈಬ್ ಮಾಡಿ ಗುರು. ನಿಮ್ಗೆ ಗೊತ್ತಿರಂಗೆ ನಿನ್ನೆ ಮ್ಯಾಚ್ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಕೂಡ ಆಯ್ತು. ಸೊ ನಿಮ್ಗೆ ಗೊತ್ತಿರಂಗೆ ಆ ಒಂದು ಸ್ಟೇಡಿಯಂ ತುಂಬಾ ಚಿಕ್ಕದಾಗಿರೋದ್ರಿಂದ ಬೌಂಡ್ರಿ ಸಣ್ಣ ಕೂಡ ಇತ್ತು. ಹಾಗಾಗಿ ಇದರಲ್ಲಿ ಮುಂಚೆನೆ ಹೇಳಿ, ಆದ್ರೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಿಮ್ಗೆ ಹೇಳಿದ್ದೆ, ಬಿಗ್ ಹಿಟ್ಟಿಂಗ್ ಮ್ಯಾಚ್ ಕೂಡ ಆಗುತ್ತೆ. ಫಸ್ಟ್ ಬ್ಯಾಟಿಂಗ್ ಅನ್ನ ಯಾರು ಆಡ್ತಾರೆ ಅಂತ. ಏನಕ್ಕೆ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಈ ಒಂದು ಪಿಚ್ ಅಲ್ಲಿ ಯಾರ್ಯಾರು ಆಡಿದ್ರೆ ಆಲ್ಮೋಸ್ಟ್ ಹೈ ಸ್ಕೋರಿಂಗ್ ಅನ್ನ ಕೂಡ ಮಾಡಿದ್ರೆ. ಮತ್ತೆ ಅಷ್ಟೇ ಅಲ್ಲ, ಲಾಸ್ಟ್ RCB ಮತ್ತೆ PBKS ಫೈನಲ್ ಕೂಡ ಆಗಿತ್ತಲ್ಲ, ಅದು ಕೂಡ ಇದೇ ಸ್ಟೇಡಿಯಂ ಅಲ್ಲಿ ಆಗಿದ್ದು. ಅದು ಕೂಡ ಹೈ ಸ್ಕೋರಿಂಗ್ ಮ್ಯಾಚ್ ಕೂಡ ಆಗಿತ್ತು. ಮತ್ತೆ ಲಾಸ್ಟಿಗೆ RCB ಕೂಡ ಇಲ್ಲಿ ವಿನ್ ಕೂಡ ಆಯ್ತು. ನಿನ್ನೆ ಕೂಡ ಅಷ್ಟೇ ಒಂದು ಮ್ಯಾಚ್ ನೋಡ್ತಾ ಇದೀವಿ ಅಂದ್ರೆ ಮಿನಿ PBKS ಮತ್ತೆ RCB ಮ್ಯಾಚ್ ನೋಡ್ದಂಗೆ ಆಯ್ತು. ಏನ್ ಬ್ಯಾಟ್ ಎತ್ತಿದ್ರು ಅಂದ್ರೆ ಶಾರ್ಟ್ಸ್ ಮೇಲೆ ಶಾರ್ಟ್ಸ್, ಬರೀ 4-6 ಒಳ್ಳೆ ಸಕ್ಕತ್ತಾಗಿತ್ತು ನಿನ್ನೆ ಮ್ಯಾಚ್ ಮಾತ್ರ. ಯಾರೇ ಮಿಸ್ ಮಾಡ್ಕೊಂಡಿದ್ರ ಹೈಲೈಟ್ಸ್ ನೋಡ್ಕೊಂಡು ಅಲ್ಲೇ ತೃಪ್ತಿ ಪಡ್ಕೊಳ್ಳಿ. ನಿನ್ನೆ ಟಾಸ್ ಅನ್ನ ಸೌತ್ ಆಫ್ರಿಕಾದವರು ವಿನ್ ಕೂಡ ಆಗಿ ನಮ್ಮ ಅದೃಷ್ಟಕ್ಕೆ ಅವರು ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರು. ಹಾಗಾಗಿ ಇಂಡಿಯಾಗೆ ಒಂದು ಒಳ್ಳೆ ಭರ್ಜರಿ ಆಫರ್ ಸಿಕ್ತಂಗೆ ಬಿಟ್ಟು, ಹಾಗಾಗಿ ಸಕ್ಕತ್ತಾಗಿ ಚೆಸ್ ಬಿಟ್ರು. ಸ್ಟಾರ್ಟಿಂಗ್ ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ ಓಪನರ್ ಆಗಿ ಕೂಡ ಬಂದ್ರು. ನಿಮ್ಗೆ ಗೊತ್ತಿರಂಗೆ ಶುಭಮ್ ಗಿಲ್ಗೆ ಇಂಜುರಿ ಕೂಡ ಆಗಿತ್ತು. ಲಾಸ್ಟ್ ವಿಡಿಯೋದಲ್ಲಿ ಅದನ್ನ ಅಪ್ಡೇಟ್ ಕೂಡ ಮಾಡಿದ್ದೆ. ಶುಭಮ್ ಗಿಲ್ ಜಾಗಕ್ಕೆ ಸ್ಯಾಮ್ಸನ್ ಬರ್ಬೋದು ಅಂತ. ಅದೇ ರೀತಿಗೆ ಸ್ಯಾಮ್ಸನ್ ಕೂಡ ಬಂದ್ರು. ಅದಾದ್ಮೇಲೆ ನೋಡಬಹುದು 37 ರನ್ ಹೊಡೆದ್ರು 22 ಬಾಲಿಗೆ. ಅವರು ಟೋಟಲ್ ಆಗಿ 4 4 ಅನ್ನ ಹೊಡೆದ್ರು. ಅದಾದ್ಮೇಲೆ 2 6 ಅನ್ನ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಕೂಡ ಅಷ್ಟೇ ಸೇಮ್ ರನ್ ಕೂಡ ಹೊಡೆದ್ರು. 34 ರನ್ ಹೊಡೆದ್ರು 21 ಬಾಲಿಗೆ. ಅದಾದ್ಮೇಲೆ 6 4 1 6 ಅನ್ನ ಕೂಡ ಬಾರಿಸಿದ್ದಾರೆ. ಅದಾದ್ಮೇಲೆ ತಿಲಕ್ ವರ್ಮಾ ಬಂದ್ಬಿಟ್ಟು ಇಡೀ ಮ್ಯಾಚ್ ಅನ್ನೇ ಚೇಂಜ್ ಮಾಡ್ಬಿಟ್ರು. ಇಲ್ಲಿ ನೋಡ್ಬೋದು ಗುರು, ಏನ್ ಕಡಿಮೆ ಆಡಿದಾರ. 73 ರನ್ ಹೊಡೆದಿರೋದು ಬರೀ 42 ಬಾಲಲ್ಲಿ. ಅದರಲ್ಲಿ 10 4 ಬಿದ್ದಿದ್ದಾವೆ, ಮತ್ತೆ ಒಂದೇ ಒಂದು 6 ಅನ್ನ ಹೊಡೆದಿದ್ದಾರೆ. ಬಟ್ ಆದ್ರೂ ಸಖತ್ತಾಗಿ ಪರ್ಫಾರ್ಮ್ ಇತ್ತು ಮಾತ್ರ. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಯಾಕೆ ಸ್ವಲ್ಪ ಡೌನ್ ಆಗಿಬಿಟ್ರು. ಈ ಒಂದು ಪಿಚ್ ಅಲ್ಲಿ ಅವರ ರೆಕಾರ್ಡ್ ಕೂಡ ಸ್ವಲ್ಪ ಚೆನ್ನಾಗಿತ್ತು, ಬಟ್ ಯಾಕೆ ಅವರು ಡೌನ್ ಕೂಡ ಆದ್ರು. ಏನಕ್ಕೆ ಅಂದ್ರೆ ಸ್ಟಾರ್ಟಿಂಗ್ ಇನ್ನಿಂಗ್ಸ್ ಅಲ್ಲಿ ಫಾಸ್ಟ್ ಬೌಲರ್ಸ್ ಗೆ ಸ್ವಲ್ಪ ಇಲ್ಲಿ ಹೆಲ್ಪ್ ಕೂಡ ಆಗ್ತಾ ಇತ್ತು. ಹಾಗಾಗಿ ಅದಕ್ಕೆ ಅವ್ರು ಏನಾದ್ರು ಸ್ಟ್ರಗಲ್ ಮಾಡಿದ್ರು ಅನ್ಸುತ್ತೆ, ಗೊತ್ತಿಲ್ಲ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಬಂದ್ಮೇಲೆ ಲಿಟ್ರಲಿ ಇನ್ನು ಮ್ಯಾಚೇ ಚೇಂಜ್ ಆಯ್ತು. ಮ್ಯಾಚ್ ಏನ್ ನೋಡ್ತಿದೀವಿ ಒಂಥರ ಈ ಶಾರ್ಟ್ಸ್ ಗಳ ಮೇಲೋಗುತ್ತಲ್ಲ ಆ ತರ ಫೀಲ್ ಆಗ್ತಾ ಇತ್ತು. ಏನು ಗುರು, 25 ಬಾಲಿಗೆ 63 ರನ್ ಹೊಡೆದಿರೋದು, 5 4 5 6, ಅದು 252 ಸ್ಟ್ರೈಕ್ ರೇಟ್. ಕಡಿಮೆ ಆಯ್ತಾ? ಬಾಬಾ ನಿನ್ನೆ ನೀವು ಮ್ಯಾಚ್ ನೋಡ್ಬೇಕಿತ್ತು, ಮಿಸ್ ಮಾಡ್ಕೊಂಡ್ರಿ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ ಗುರು. ಅದಾದ್ಮೇಲೆ ಶಿವಮ್ ಡುಬೆ ಬಂದ್ಬಿಟ್ಟು ಒಂದು 6 ಮತ್ತೊಂದು 4 ನ ಕೂಡ ಕೂರಿಸಿದ್ರು. ಒಂದು 10 ರನ್ ಅವ್ರ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಕೂಡ ಸಿಕ್ತು. ಅದಾದ್ಮೇಲೆ ಆಲ್ಮೋಸ್ಟ್ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಎಲ್ರಿಗೂ ಕೂಡ ಫಾಸ್ಟ್ ಬೌಲರ್ಸ್ ಗೆ ವಿಕೆಟ್ ಕೂಡ ಬಿದ್ದಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಫಸ್ಟ್ ಇನ್ನಿಂಗ್ಸ್ ಆಡ್ತಿದ್ದಾರೆ ಅಂದ್ರೆ ಬ್ಯಾಟ್ಸ್ಮನ್ ಗೆ ತುಂಬಾ ಫೇವರ್ ಕೂಡ ಆಗಿರುತ್ತೆ. ಅದಾದ್ಮೇಲೆ ಪೇಸರ್ಸ್ ಗೆ ಸ್ವಲ್ಪ ಹೆಲ್ಪ್ ಕೂಡ ಆಗುತ್ತೆ ಅಂತ. ಮತ್ತೆ ಈ ಒಂದು ಪಿಚ್ ಗುರು ಸ್ಪಿನ್ನರ್ಸ್ ಗೆ ಅಷ್ಟು ಹೆಲ್ಪ್ ಮಾಡಲ್ಲ. ಆದ್ರೂ ಕೂಡ ನಂಗೆ ಈಗಲೂ ಡೌಟ್ ಹೊಡಿತಿದೆ, ವರುಣ್ ಚಕ್ರವರ್ತಿ ಯಾವ ತರ ಗುರು 4 ವಿಕೆಟ್ ನ ಎತ್ತಿದ್ರು ಅಂತ. ಅಂದ್ರೆ ಏನಾಗಿದೆ ಅಂದ್ರೆ ಮಿಡಲ್ ಓವರ್ ಪಿಚ್ ಸ್ವಲ್ಪ ಸ್ಲೋ ಆಗಿರ್ಬೇಕು, ಹಾಗಾಗಿ 4 ವಿಕೆಟ್ ನ ಕೂಡ ಎತ್ತಿದ್ದಾರೆ. ಅದಾದ್ಮೇಲೆ ವರುಣ್ ಚಕ್ರವರ್ತಿ ನಿಮ್ಗೆ ಗೊತ್ತಿರಂಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡಿದ್ದಾರೆ. ಯಾವ್ದೋ ಒಂದು ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ 4 ವಿಕೆಟ್ ಅನ್ನ ಕೂಡ ತೆಗೆದಿದ್ದಾರೆ. ಮತ್ತೆ ಈ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ 4 ವಿಕೆಟ್ ಅನ್ನ ತೆಗೆದು ಒಂದು ದಾಖಲೆಯನ್ನ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಟೋಟಲ್ ಆಗಿ ಇಂಡಿಯಾದವರು 231 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ಮತ್ತೆ 5 ವಿಕೆಟ್ ಅನ್ನ ಲಾಸ್ ಕೂಡ ಮಾಡ್ಕೊಂಡಿದ್ರು. ಇನ್ನ ಸೌತ್ ಆಫ್ರಿಕಾದ ಕಡೆ ಬರೋದಾದ್ರೆ ಗುರು, ಸ್ಟಾರ್ಟಿಂಗ್ ಕ್ವಿಂಟನ್ ಡಿಕಾಕ್ ಆಡೋದ್ ನೋಡಿ ನಾನು ನಿಜವಾಗ್ಲೂ ಸೈಕ್ ಆಗೋದೆ. ಏನ್ ಗುರು ಇವನು ಮ್ಯಾಚ್ ಇವನೇ ಮುಗಿಸ್ಬಿಡ್ತಾನ ಫುಲ್ಲು ಅಂತ. ಅವನು ಆಡಿದ ಹಾಗಿತ್ತು ಗುರು. ಕೇವಲ 35 ಬಾಲಿಗೆ 65 ರನ್ ಹೊಡೆದಿರೋದು, 9 4 3 6 ಮತ್ತೆ 185 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿರೋದು ಗುರು. ಕಡಿಮೆ ಅಲ್ಲ. ನಾನು ಹೇಳ್ಬೇಕು ಅಂದ್ರೆ 1-2 ನಿಮಿಷ ಆ ಕಡೆ ಎದ್ದು ಈ ಕಡೆ ಬರೋತ್ತಿಗೆ ಒಂದೇ ಒಂದು ವಿಕೆಟ್ ಬಿದ್ದಿಲ್ಲ. ಕಂಟಿನ್ಯೂಸ್ ಆಗಿ ಡಿಕಾಕ್ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದಿರೋಂಥದ್ದು. ಕಡಿಮೆ ಬ್ಯಾಟಿಂಗ್ ಆಡಿಲ್ಲ. ಈ ಒಂದು ಪಿಚ್ಚೇ ಆಗಿದೆ ಗುರು, ಶಾರ್ಟ್ ಬೌಂಡ್ರೀಸ್ ಅಲ್ಲ. ಹಾಗಾಗಿ ಬ್ಯಾಟ್ಸ್ಮನ್ಸ್ ಗಳಿಗೆ ಸಖತ್ತಾಗಿರುವ ಒಂದು ಬೌಂಡ್ರೀಸ್ ಕೂಡ ಅಲ್ಲಿ ಸಿಕ್ಕಿರುವಂತದ್ದು. ಅದಾದ್ಮೇಲೆ ಅದ್ ಬಿಟ್ರೆ ಯಾರು ಕೂಡ ಈ ಒಂದು ಟೀಮ್ ಅಲ್ಲಿ ಆಡಿಲ್ಲ. ರಿಜಾ ಹೆಂಡ್ರಿಕ್ಸ್ ಕೂಡ ಅಷ್ಟೇ ಕೇವಲ 12 ಬಾಲಿಗೆ 13 ರನ್ ಹೊಡೆದು ಔಟ್ ಕೂಡ ಆಗಿದ್ರೆ, ಅದು ವರುಣ್ ಚಕ್ರವರ್ತಿಗೆ ಔಟ್ ಆಗಿದ್ರೆ. ಅದಾದ್ಮೇಲೆ ಡೇವಿಡ್ ಬ್ರೇವಿಸ್ ಕೂಡ ಅಷ್ಟೇ, ಇವ್ರು ಸ್ವಲ್ಪ ಆಡ್ಕೊಟ್ಟಿದ್ರೆ, ಸ್ವಲ್ಪ ರನ್ನ ಕಾಂಟ್ರಿಬ್ಯೂಟ್ ಕೂಡ ಮಾಡಿದ್ರೆ. 17 ಬಾಲಿಗೆ 31 ರನ್ನ ಕೂಡ ಹೊಡೆದಿರುವಂಥದ್ದು. ಅದಾದ್ಮೇಲೆ ಡೇವಿಡ್ ಮಿಲ್ಲರ್ ಅಷ್ಟನ್ನ ಪರ್ಫಾರ್ಮ್ ಕೂಡ ಮಾಡಲಿಲ್ಲ, ಒಂಥರ ಬಾಲ್ ಟು ಬಾಲ್ ಆಡ್ಬಿಟ್ಟು ಇಲ್ಲಿ
ಔಟ್ ಆಗಿದ್ದಾರೆ. ಅದು ಕೂಡ ಆರ್ಶ್ದೀಪ್ ಸಿಂಗಿಗೆ ಒಂದು ವಿಕೆಟ್ ಕೂಡ ಬಿದ್ದಿರುವಂತದ್ದು. ನಾನೇನ್ ಅನ್ಕೊಂಡಿದ್ದೆ ಆರ್ಶ್ದೀಪ್ ಸಿಂಗ್ ಇಲ್ಲಿ ಸಖತ್ ವಿಕೆಟ್ಗಳು ಬೀಳ್ಬೋದು ಏನೋ, ಯಾಕಂದ್ರೆ ಈ ಒಂದು ಪಿಚ್ ಪೇಸರ್ಸಿಗೆ ಸಖತ್ ಹೆಲ್ಪ್ ಮಾಡೋದ್ರಿಂದ ಒಂದು ಸ್ವಲ್ಪ ಫಾರ್ಮಲ್ಲಿ ಕೂಡ ಇದ್ರು, ಹಾಗಾಗಿ ಆರ್ಶ್ದೀಪ್ ಸಿಂಗ್ಗೆ ವಿಕೆಟ್ ಬೀಳ್ಬೋದು ಅನ್ಕೊಂಡೆ. ಆದ್ರೆ ಆರ್ಶ್ದೀಪ್ ಸಿಂಗ್ ಕೂಡ ಅಷ್ಟೇ ಸಖತ್ತಾಗಿ ಹೊಡ್ಸ್ಕೊಂಡು ಲಾಸ್ಟಿಗೆ ಒಂದು ವಿಕೆಟ್ ಅನ್ನ ಕೂಡ ತೆಗೆದ್ರು, ಅದು ಡೇವಿಡ್ ಮಿಲ್ಲರ್ದು. ಕೇವಲ ಒಂದೇ ಒಂದು ವಿಕೆಟ್ ಬಿತ್ತು, ಆದ್ರೆ ಈ ಸಲ ಆರ್ಶ್ದೀಪ್ ಸಿಂಗ್ ಸಖತ್ತಾಗಿ ಹೊಡ್ಸ್ಕೊಂಡ್ಬಿಟ್ರು. ಅದಾದ್ಮೇಲೆ ಜಸ್ಪ್ರೀತ್ ಬುಮ್ರಾಂದು ಕೂಡ ಅಷ್ಟೇ, ಬುಮ್ರಾ ಅಂತ ಹೇಳಕ್ಕೆ ನಾಲ್ಕನೇ ಹೊರಡಲ್ವಲ್ಲ ಗುರು, ಬುಮ್ರಾಂದು ಕೂಡ ಅಷ್ಟೇ 2 ವಿಕೆಟ್ ಕೂಡ ಬಿತ್ತು. ಮತ್ತೆ ಆಲ್ಮೋಸ್ಟ್ ಜಸ್ಪ್ರೀತ್ ಬುಮ್ರಾ ಸಖತ್ ಕಂಟ್ರೋಲ್ ಕೂಡ ಮಾಡಿದ್ರೆ, 4 ಓವರಿಗೆ ಕೇವಲ 17 ರನ್ ಅಷ್ಟೇ ಹೊಡ್ಸ್ಕೊಂಡಿರೋದು, ಸಖತ್ತಾಗಿ ಕಂಟ್ರೋಲ್ ಕೂಡ ಮಾಡಿದ್ರೆ, ಮತ್ತೆ ವೆಲ್ ಪರ್ಫಾರ್ಮರ್ ಕೂಡ ಆದ್ರು ನಿನ್ನೆ. ಇನ್ನ ಸೌತ್ ಆಫ್ರಿಕಾದಲ್ಲಿ ಅಂತ ಯಾರು ಒಳ್ಳೆ ಪರ್ಫಾರ್ಮ್ ಕೂಡ ಮಾಡಿಲ್ಲ, ಯಾರು ಕೂಡ ಬಂದ್ರು ಒಂದು 10 ರನ್ ಹೊಡ್ಕೊಟ್ರು ಹಾಗೆ ಹೋದ್ರು. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಕೂಡ ಒಂದು ವಿಕೆಟ್ ಕೂಡ ಸಿಕ್ತು, ಅವರು ಕೂಡ ಅಷ್ಟೇ ಸಖತ್ತಾಗಿ ಹೊಡ್ಸ್ಕೊಂಡ್ಬಿಟ್ರು. 3 ಓವರಲ್ಲಿ 41 ರನ್ ಹೊಡ್ಸ್ಕೊಂಡಿರೋದು ಗುರು. ಅದಾದ್ಮೇಲೆ ಒಂದು ವಿಕೆಟ್ ಅನ್ನ ಕೂಡ ತೆಗೆದ್ರು. ಲಾಸ್ಟಿಗೆ ಅಭಿಷೇಕ್ ಶರ್ಮಾ ಕೂಡ ಒಂದು ಓವರ್ನ ಕೊಟ್ಟರು, ಇನ್ನೇನು ಗೊತ್ತಾಯ್ತಲ್ಲ ಮ್ಯಾಚ್ ವಿನ್ ಆಗ್ತೀವಿ ಅಂತ, ಹಾಗಾಗಿ ಒಂದು ಓವರ್ನ ಕೂಡ ಕೊಟ್ಟರು. ಒಂದು ಓವರಲ್ಲಿ 13 ರನ್ ಕೂಡ ಹೊಡ್ಸ್ಕೊಂಡ್ರು. ನೀವು ನಂಬಲ್ಲ, ನಾನು ಜಸ್ಟ್ ಬಿಗ್ ಬಾಸ್ ನೋಡ್ಕೊಂಡ್ ಬರೋಣ ಒಂದು 2 ನಿಮಿಷ ಅಂತ ಆ ಕಡೆ ಹೋಗಿ ಈ ಕಡೆ ಬರೋಷ್ಟರಲ್ಲಿ 5 ವಿಕೆಟ್ ಟಪ ಟಪ್ ಅಂತ ಬಿದ್ದೋಗ್ಬಿಟ್ಟಿದೆ. ಅಂದ್ರೆ ನಾನ್ ನೋಡಿದಾಗ 118 ರನ್ ಏನೋ ಇತ್ತು. ಅದಾದ್ಮೇಲೆ ವಿಕೆಟ್ ಗಳು ಕಂಟಿನ್ಯೂಸ್ ಗೆ ಬಿದ್ದಿದೆ. ಯಾವಾಗ ಕ್ವಿಂಟನ್ ಡಿಕಾಕ್ ಮತ್ತೆ ಡೇವಿನ್ ಬ್ರೇವಿಸ್ ಆದ್ರು, ಅದಾದ್ಮೇಲೆ ವಿಕೆಟ್ ಗಳು ಕಂಟಿನ್ಯೂಸ್ ಗೆ ಬೀಳ್ತಾ ಹೋಗಿದೆ. ಮತ್ತೆ ಬ್ಯಾಟಿಂಗ್ ಲೈನ್ ಕೂಡ ಇರೋದನ್ನ ಅಷ್ಟು ಸ್ಟ್ರಾಂಗ್ ಕೂಡ ಇರಲಿಲ್ಲ ಅವರು. ತುಂಬಾ ಜನ ಬೌಲರ್ಸ್ ಕೂಡ ಇದ್ರು, ಆದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಬೌಲರ್ಸ್ ಕೂಡ ಅಷ್ಟು ಪರ್ಫಾರ್ಮ್ ಕೂಡ ಮಾಡಲಿಲ್ಲ. ಮತ್ತೆ ಕ್ವಿಂಟನ್ ಡಿಕಾಕ್ ಬಿಟ್ರೆ ಯಾರು ಕೂಡ ಅಂತ ಪರ್ಫಾರ್ಮರ್ ಅಂತ ನಂಗೆ ಕಾಣಿಸ್ಲಿಲ್ಲ. ಅಂತೂ ಇಂತೂ ನಮ್ಮ ಭಾರತ 3 ಮ್ಯಾಚ್ ನ ವಿನ್ ಕೂಡ ಆಯ್ತು, T20 ಕಪ್ಪನ ಕೂಡ ಹೊಡಿತು. ಮ್ಯಾಚ್ ಅಂತೂ ನಿನ್ನೆ ಯಾರ್ಯಾರು ಮಿಸ್ ಮಾಡ್ಕೊಂಡ್ರಿ, ನಾನು ನಿಜವಾಗ್ಲೂ ಪದೇ ಅದನ್ನೇ ಹೇಳ್ತಾ ಇದೆಯಲ್ಲಪ್ಪ ಅಂತ ಕೇಳ್ಬೋದು. ನಿಜವಾಗ್ಲೂ ಇವರು ಸಖತ್ತಾಗಿತ್ತು. ಆ ತರ ಮ್ಯಾಚ್ ನ ನೋಡಕ್ ಕೂತ್ವಿ ಅಂದ್ರೆ ಬರೀ 4-6 ಹೋಗ್ತದೆ ಅಂದ್ರೆ ಮ್ಯಾಚ್ ನೋಡೋ ಲೆವೆಲೇ ಬೇರೆ ಇರುತ್ತೆ. ನಿನ್ನೆ ಮ್ಯಾಚ್ ನ ನೋಡಿದ್ರು ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಒಪಿನಿಯನ್ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.